ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣ. ಈ ನಿರ್ವಾಣ ಪ್ರಕರಣದಲ್ಲಿ ವಸಿಷ್ಠರು ಮತ್ತು ಶ್ರೀರಾಮಚಂದ್ರನ ನಡುವಿನ ಮಾತುಕತೆಗಳನ್ನ ನಾವು ಕೇಳಿಸ್ಕೊಳ್ತಾ ಇದ್ದೋ. ಶ್ರೀರಾಮಚಂದ್ರನು ದುಃಖಕ್ಕೆ ಒಳಗಾಗಿದ್ದಾಗ ವಸಿಷ್ಠರು ಜ್ಞಾನೋಪದೇಶವನ್ನು ಮಾಡ್ತಾಯಿದ್ರು. ಈಗ ಅವರಿಂದ ಉಪದೇಶವನ್ನು ಪಡೆದಂಥ ರಾಮನು, ಗುರುಗಳೇ, ಈಗ ನನಗೆ ಸಂದೇಹ ನಿವಾರಣೆ ಆಯಿತು, ದುಃಖವಿಲ್ಲದಂತಾಗಿದ್ದೀನಿ, ನಾನು ಸುಖವಾಗಿದ್ದೀನಿ, ಆತ್ಮಸುಖದಲ್ಲಿ ನಾನು ನೆಲೆ ನಿಂತಿದ್ದೀನಿ ಅಂತ ರಾಮನು ಹೇಳ್ಕೊಳ್ತಾನೆ. ಆಗ ಗುರುಗಳು ಅಷ್ಟಕ್ಕೆ ಸುಮ್ಮನಾಗೋದಿಲ್ಲ, ಉಪದೇಶವನ್ನು ಮುಂದುವರಿಸ್ತಾ, ಪ್ರಾಣದ ಉನ್ಮೇಷ ನಿಮೇಷಗಳಿಂದ ಸಂಸಾರ ಉದಯ ಪ್ರಲಯಗಳಾಗುವು. ಅಭ್ಯಾಸದಿಂದಲೂ ಪ್ರಯೋಗದಿಂದಲೂ ಆ ಪ್ರಾಣವು ಉನ್ಮೇಷರಹಿತವಾಗುವಂತೆ ಮಾಡು. ಅರ್ಥ ಆಯ್ತಲ್ವಾ? ಇಲ್ಲಿ ಪ್ರಾಣಶಕ್ತಿಯ ಚಲನೆ ಏನಕ್ಕೆ ಕಾರಣವಾಗುತ್ತೆ ಅಂದರೆ, ಪ್ರಾಣಶಕ್ತಿಯ ಚಲನೆಯಿಂದ ಮನಸ್ಸು ಉತ್ಪತ್ತಿಯಾಗುತ್ತೆ. ಆ ಮನಸ್ಸು ಉತ್ಪತ್ತಿಯಾದಾಗ ಏನಾಗುತ್ತೆ, ಅದರ ವೇಗ, ಪ್ರಾಣಶಕ್ತಿ ಎಷ್ಟು ವೇಗವಾಗಿ ಓಡಾಡ್ತದೆ ಪ್ರಾಣ, ಆ ವೇಗದ ಅನುಸಾರವಾಗಿ ಮನಸ್ಸು ಓಡಾಡ್ತದೆ. ಮನಸ್ಸು ಓಡಾಡ್ತಾ ಇದ್ದಂಗೆ ಆಲೋಚನಾ ತರಂಗಗಳು ಉಸಿರಾಟದ ಜೊತೆಯಲ್ಲೇ ಉತ್ಪತ್ತಿಯಾಗುತ್ತೆ. ಮನಸ್ಸಿನ ಓಡಾಟ ಜಾಸ್ತಿ ಆದಂತೆ ನಾವು ಭ್ರಾಂತಿಗೆ ಒಳಗಾಗ್ತೀವಿ. ಅದರಿಂದ ಕುಂಭಕ ಪ್ರಾಣಾಯಾಮ ಎಂಬ ಈ ಆತ್ಮವಿದ್ಯೆಯನ್ನು ನೀನು ಅಭ್ಯಾಸ ಮಾಡಿ, ಅದರ ಮೂಲಕ ನೀನು ಮನಸ್ಸನ್ನು ಹತೋಟಿಯಲ್ಲಿಡು. ಭಕ್ತಿಯಿಂದ ಪರಾಭಕ್ತಿಗೆ ಒಳಗಾಗಿ ಆವಾಗಲೂ ಕೂಡ ಏನಾಗುತ್ತೆ, ಮನಸ್ಸು ಅಂತರ್ಮುಖಿಯಾಗುತ್ತೆ, ಉಸಿರಾಟ ನಿಧಾನಗತಿಯಲ್ಲಾಗುತ್ತೆ. ಆಗಲೂ ಕೂಡ ಉಸಿರು ಕುಂಭಕ ಆಗುತ್ತೆ. ಈಗಾದರೂ ಮಾಡು. ಇಲ್ಲದಿದ್ದರೆ ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡಿ ಆ ಪ್ರಾಣದ ಕ್ರಮಣವನ್ನು, ಚಲನೆಯನ್ನು ಹಿಡಿದಿದ್ದೇ ಆದರೆ ನಿನಗೆ ಮನಸ್ಸು ನಿಲುಗಡೆ ಆಗುತ್ತೆ. ಈ ಪ್ರಾಣಾಯಾಮದ ಅಭ್ಯಾಸವನ್ನಾದರೂ ಮಾಡು, ಇಲ್ಲಾಂದರೆ ಭಕ್ತಿಯಲ್ಲಾದರೂ ಮಾಡು, ಇಲ್ಲ ಜ್ಞಾನದಿಂದಲೂ ಕೂಡ ವಿಚಾರಪೂರ್ವಕವಾಗಿ ನೀನು ಅದನ್ನು ತಿಳಿದಿದ್ದೇ ಆದರೆ ಆಗಲೂ ಕೂಡ ಮನಸ್ಸು ನಿಲುಗಡೆ ಆಗುತ್ತೆ. ಈ ಮೂರೂ ವಿಧದಿಂದಲೂ ಹೇಗೆ ಬೇಕಾದರೂ ಹಾಗೆ ನೀನು ಅಭ್ಯಾಸವನ್ನು ಮಾಡಿ ಜ್ಞಾನಿಯಾಗು, ಮನಸ್ಸಿನ ಓಡಾಟವನ್ನು ನಿಲ್ಲಿಸು ಅಂತ ಇಲ್ಲಿ ಗುರುಗಳು ರಾಮನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಮೌರ್ಖ್ಯದ ಉನ್ಮೇಷ ನಿಮೇಷಗಳಿಂದ ಕರ್ಮಗಳೆಲ್ಲವೂ ಹುಟ್ಟುವು. ಮೂರ್ಖತನದಿಂದಾಗಿ ನಮಗೆ ಕರ್ಮಗಳು ಹುಟ್ಟಿಕೊಳ್ತವೆ. ಮೂರ್ಖತನ ಹೆಚ್ಚಾಗುವುದು, ಕಡಿಮೆ ಆಗುವುದರಿಂದಾಗಿ ನಮಗೇನಾಗುತ್ತೆ, ಕರ್ಮಗಳೆಲ್ಲವೂ ಹುಟ್ಟುವುದು. ಮೂರ್ಖತನ ಜಾಸ್ತಿ ಇದ್ದಾಗ ಏನಾಗುತ್ತೆ, ವಿವೇಕ ಇರೋದಿಲ್ಲ. ವಿವೇಕ ಅಂದ್ರೇನು, ಒಳ್ಳೆಯದನ್ನು ಕೆಟ್ಟದನ್ನು ವಿಭಾಗ ಮಾಡುವ ಶಕ್ತಿ ಕಳ್ಕೊಳ್ತೀವಿ. ಮನಸ್ಸಿಗೆ ಬಂದಂತೆ ನಾವು ಮಾಡ್ತೀವಿ, ಕರ್ಮಗಳು ಹುಟ್ಟಿಕೊಳ್ತವೆ. ಕರ್ಮಗಳು ಹುಟ್ಟುವು, ಸಾಯುವು. ಗುರು ಶಾಸ್ತ್ರಾರ್ಥ ಸಂಯಮಗಳನ್ನು ಪ್ರಯತ್ನ ಮಾಡಿ ಹಿಡಿದು ಆ ಮೌರ್ಖ್ಯವು ನಾಶವಾಗುವಂತೆ ಮಾಡಿಕೊ. ಈಗ ಮೂರ್ಖತನದಿಂದಾಗಿ ಏನಾಗುತ್ತೆ, ಕರ್ಮಗಳು ಹುಟ್ಟುತ್ತವೆ, ಸಾಯ್ತವೆ. ಕರ್ಮದಿಂದ ಕರ್ಮಫಲ ಬರುತ್ತೆ. ಅದು ಒಳ್ಳೆಯದಾಗ್ಬೋದು, ಕೆಟ್ಟದಾಗ್ಬೋದು. ಅಂತೂ ಕರ್ಮಫಲ ಅಂತ ಬಂದಮೇಲೆ ಅದನ್ನು ಅನುಭವಿಸ್ಲಿಕ್ಕೆ ನಾವೇ ಬರಬೇಕು, ಮತ್ತೆ ಜನ್ಮ ಎತ್ತಲೇಬೇಕು. ಅದಕ್ಕೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಕರ್ಮಫಲವನ್ನು ನೀನು ನಾಶ ಮಾಡಿಕೊಳ್ಬೇಕಾದ್ರೆ ಬೇರೆ ದಾರಿ ಇಲ್ಲ. ಅದಕ್ಕೆ ನೀನೇನು ಮಾಡಬೇಕು, ಗುರುವನ್ನು ಅನುಸರಿಸಬೇಕು ಮತ್ತು ಜ್ಞಾನಿಗಳು ಬರೆದಿಟ್ಟಿರತಕ್ಕಂಥ ಶಾಸ್ತ್ರಗಳನ್ನು ಅನುಸರಿಸಬೇಕು. ಸಂಯಮಗಳು, ಪುರುಷ ಪ್ರಯತ್ನಪಟ್ಟು ಸಂಯಮವನ್ನು ಅನುಸರಿಸಿ ನೀನು ಸಾಧನೆಯನ್ನು ಮಾಡಿದ್ದೇ ಆದರೆ ಆಗ ಈ ಮೂರ್ಖತನ ನಾಶವಾಗುತ್ತೆ. ಮೂರ್ಖತನ ಸುಮ್ಮನೆ ನಾಶ ಆಗೋದಿಲ್ಲ. ಈಗೆಲ್ಲ ಗುರುವನ್ನೇನೋ ಹಿಡಿದಿದ್ದಾರೆ, ಆದರೆ ಗುರುವಿನ ಉಪದೇಶದಂತೆ ನಡೆಯೋ ಪ್ರಯತ್ನ ಮಾಡೋದಿಲ್ಲ. ಶಾಸ್ತ್ರಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಿಲ್ಲ. ಪುರುಷ ಪ್ರಯತ್ನದ ಸಾಧನೆ ಅಂತೂ ಇಲ್ಲವೇ ಇಲ್ಲ. ತಿಳಿದದ್ನೇ ಸಾಧನೆ, ವಿಚಾರ, ಜ್ಞಾನ ಅಂತ ತಿಳ್ಕೊಂಡು ಉಪದೇಶ ಮಾಡಲಿಕ್ಕೆ ಆರಂಭ ಮಾಡಿಬಿಟ್ಟಿದ್ದಾರೆ. ಅದು ಅವರು ಹಳ್ಳಕ್ಕೆ ಬಿದ್ದರೆ ಬೀಳೋದಲ್ಲದೆ ಇತರರನ್ನು ಹಳ್ಳಕ್ಕೆ ಬೀಳಿಸುವಂಥ ಪ್ರಯತ್ನ ಅದು. ಆದರೆ ಇಲ್ಲಿ ಸರಿಯಾದ ಗುರುವಿನ, ಜ್ಞಾನಿ ಗುರುವಿನ ಮಾರ್ಗೋಪದೇಶವನ್ನು ತಿಳಿದು ಸಾಧನೆಯನ್ನು ಮಾಡಿ ಜ್ಞಾನಶಾಸ್ತ್ರಗಳನ್ನು ಅನುಸರಿಸಿ ನಡೆದ್ರೆ ಮಾತ್ರ ನಮಗೆ ಮೂರ್ಖತನ ಹೋಗೋದು. ಮೂರ್ಖತನ ಹೋದರೆ ಏನಾಗುತ್ತೆ, ಜ್ಞಾನ ಅರ್ಥ ಆಗುತ್ತೆ. ಗಾಳಿಯು ಬೀಸಿ ಧೂಳು ಎದ್ದು ಆ ಧೂಳಿಯು ಚಲಿಸುವಾಗ ಆಕಾಶವು ಚಲಿಸುವಂತೆ ತೋರುವುದು. ನಾವೆಲ್ಲ ಸಾಮಾನ್ಯವಾಗಿ ಈಗೆಲ್ಲ ಎಲ್ಲ ಕಡೆ ಕಟ್ಟಡಗಳು ಜಾಸ್ತಿ ಆಗ್ಬಿಟ್ಟಿದೆ, ದೊಡ್ಡ ದೊಡ್ಡ ಕಾಂಕ್ರೀಟ್ ಕಟ್ಟಡಗಳು. ಈ ಹಳ್ಳಿ ಪ್ರದೇಶಗಳಲ್ಲಿ ನಾವು ನೋಡಿದಾಗ, ಬಯಲು ಪ್ರದೇಶಗಳಲ್ಲಿ ಗಾಳಿ ಬೀಸಿ ಧೂಳು ಎದ್ದಾಗ ಆ ಧೂಳು
ಆಕಾಶದಲ್ಲಿ ಅದು ಹರಡಿಕೊಂಡು ಧೂಳು ಚಲನೆಯಲ್ಲಿದ್ದಾಗ ಆಕಾಶವೇ ಹೋಗ್ತಾ ಇದೆಯೇನೋ ಅನ್ನುವಂತೆ ಕಾಣ್ತದೆ. ಹಾಗೆಯೇ ಚಿತ್ತು ಚೇತ್ಯವಾಗಿ ಅಂದರೆ ಚಿತ್ತು ಜಗತ್ತಾಗಿ ವ್ಯಾಪಾರ ಮಾಡಿದಾಗ ಇದಂ ಎಂಬ ದೃಶ್ಯಮಂಡಲವು ಹುಟ್ಟುವುದು. ಹೇಗೆ ಧೂಳು ಚಲಿಸುವಾಗ ಆಕಾಶ ಚಲಿಸುವಂತೆ ಕಾಣ್ತದೋ ಅದೇ ಥರ ಚಿತ್ತು ಪ್ರಪಂಚವಾಗಿ ಬಹಿರ್ಮುಖವಾಗಿ ಜಗತ್ತಾಗಿ ಕಾಣಿಸ್ಕೊಂಡಾಗ ಅದು ಇದಂ ದೃಶ್ಯಮಂಡಲವು ಹುಟ್ಟುವುದು. ಇದು ಜಗತ್ತು ಅನ್ನುವ ಒಂದು ಇದು ನಮಗೆ ಕಾಣಿಸ್ಕೊಳ್ತದೆ. ದೃಶ್ಯವಾಗಿ ಜಗತ್ತು ಕಾಣಿಸ್ಕೊಳ್ತದೆ. ಕಾಣಿಸ್ಕೊಳ್ಳೋದಷ್ಟೇ ಅಲ್ಲ, ಇದೇ ಸತ್ಯ ಅನ್ನುವ ರೀತಿಯಲ್ಲಿ ಕೂಡ ನಮ್ಮನ್ನು ಭ್ರಮೆಗೆ ಒಳ ಮಾಡಿಬಿಡ್ತದೆ. ದೃಶ್ಯ ದರ್ಶನ ಸಂಬಂಧವಾದ ವ್ಯಾಪಾರಗಳಿಂದ ಈ ಜಗತ್ತು ನಡೆಯುತ್ತಿರುವುದು. ಹೌದು ತಾನೆ? ದೃಶ್ಯ ನೋಡುವಂಥ ಒಂದು ನೋಟ, ದೃಶ್ಯ ದರ್ಶನ ಕಾಣಿಸ್ತಾ ಇರ್ತದೆ. ಈ ದೃಶ್ಯ ಮತ್ತು ದರ್ಶನದಿಂದ ಏನಾಗುತ್ತೆ, ಸಂಬಂಧಗಳ ವ್ಯಾಪಾರದಿಂದ ಜಗತ್ತು ನಡೆಯುತ್ತಿರುವುದು. ಜಗತ್ತು ನಡೀತಾ ಇರೋದೇ ಅದರಿಂದ. ಕಣ್ಣು ಚಿತ್ರವಿರುವ ಗೋಡೆಯು ಸೇರಿದಾಗ ವರ್ಣಭಾವನೆಯು ಮನಸ್ಸಿಗೆ ಬರುವುದು. ನಮ್ಮಲ್ಲಿ ಕಣ್ಣಿದೆ, ಕಣ್ಣಿನಲ್ಲಿ ನೋಡುವ ಶಕ್ತಿ ಇದೆ, ಗೋಡೆಯ ಮೇಲೆ ಒಂದು ಚಿತ್ರ ಇದೆ. ಈಗ ಅಲ್ಲಿ ವ್ಯಾಪಾರ ಆರಂಭ ಆಯಿತು. ಯಾಕಂದರೆ ಅಲ್ಲಿರುವ ಚಿತ್ರವನ್ನು ಕಣ್ಣಿನ ದೃಷ್ಟಿಯ ಶಕ್ತಿಯಿಂದ ನಾವು ನೋಡಿ ತಿಳ್ಕೊಳ್ತೀವಿ. ಅದರಂತೆಯೇ ಈ ಜಗತ್ ವ್ಯಾಪಾರವು ಕೂಡ ಇದೆ. ಚಿತ್ರಗತರಾದ ಮನುಷ್ಯರ ಎದುರಿಗೆ ಬೇಕಾದ ವಸ್ತುಗಳಿದ್ದರೂ ದೃಶ್ಯ ದರ್ಶನ ಸಂಬಂಧಿಯಾದ ವ್ಯಾಪಾರವು ಇಲ್ಲದ್ದರಿಂದ ಅವರ ಮನಸ್ಸಿನಲ್ಲಿ ಜಗತ್ತಿರುವುದು ಎಂಬ ಆವೇದನವು ಹೇಗೆ ತೋರುವುದಿಲ್ಲವೋ ಹಾಗೆಯೇ ದೃಶ್ಯ ದರ್ಶನ ಸಂಬಂಧ ವ್ಯಾಪಾರವು ನಡೆಯದಿದ್ದರೆ ಭವತ್ ಅಂದರೆ ಜಗದ್ ಆಭಾಸ ಅಂದರೆ ಇದೆ ಎಂದು ತೋರುವ ಜ್ಞಾನವೇ ಹುಟ್ಟುವುದಿಲ್ಲ. ಚಿತ್ರಗತರಾದ ಮನುಷ್ಯರ ಎದುರಿಗೆ ಫೋಟೋದಲ್ಲಿ ಒಂದಷ್ಟು ಜನಗಳು ಇರ್ತಾರೆ ಅಂತ ಇಟ್ಕೊಳ್ಳಿ. ಆ ಫೋಟೋದಲ್ಲಿರುವ ಜನರಿಗೆ ಜಗದ್ ವ್ಯಾಪಾರ ಕಾಣಿಸ್ತದ? ನಾವು ಅಂದ್ಕೊಂಡ್ರೆ ತಪ್ಪಲ್ವ ಅದು? ಈ ರೀತಿಯಲ್ಲಿ ಜಗದ್ ವ್ಯಾಪಾರವು ಕೂಡ ಸುಳ್ಳು ಅನ್ನೋದು ನಮ್ಗೆ ಯಾವಾಗ ಅರ್ಥ ಆಗುತ್ತೆ ಅಂದರೆ, ಜಗತ್ತಿನ ವ್ಯಾಪಾರ ಇದು ಆಭಾಸ, ಇದು ಈಗ ನಮಗದು ಬರ್ತಾ ಇದೆ. ಅದು ಆ ತೋರುವ ಜ್ಞಾನವೇ ಇಲ್ಲದೆ ಇದ್ದಾಗ ಜಗದ್ ವ್ಯಾಪಾರ ಸುಳ್ಳು ಅಂತ ನಮಗೆ ಅರ್ಥ ಆಗುತ್ತೆ. ಮಾಯೆಯು ಚಿತ್ತದ ವ್ಯಾಪಾರದಿಂದ ಹುಟ್ಟಿದುದು. ಮಾಯೆ ಅಂದ್ರೇನು? ಈಗೆಲ್ಲ ಮಾಯೆಗೆ ಒಂದು ಜ್ಞಾನಿಗಳೆಲ್ಲ ನಮಗೆ ಸುಲಭವಾಗಲಿ ಅಂತ ಅಂದರೆ ಏಕಾಏಕಿ ನಾವು ಪರತತ್ವವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ, ಆತ್ಮತತ್ವವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ ಅಂಥೇಳಿ ಮಾಯೆ ಅಂದರೆ ಆದಿಶಕ್ತಿ, ಪರಮಾತ್ಮನ ಮೂಲ ಶಕ್ತಿ ಮಾಯೆ. ಮತ್ತು ಆ ಮಾಯೆನೇ ಜಗದ್ ವ್ಯಾಪಾರವನ್ನು ನಡೆಸ್ತಾ ಇರ್ತಕ್ಕಂಥ ಜಗನ್ಮಾತೆ, ಶಕ್ತಿ ಸ್ವರೂಪಿಣಿ. ಎಲ್ಲವನ್ನು ತಾನು ತನ್ನಲ್ಲಿ ವಿಲಯ ಮಾಡ್ಕೊಳ್ತಾಳೆ, ಎಲ್ಲವನ್ನು ತಾನೇ ಸೃಜಿಸ್ತಾಳೆ, ಸೃಷ್ಟಿ ಮಾಡ್ತಾಳೆ. ನಮಗೆ ಕೊಡುವುದೋಳೆ ಬಿಡುವುದೋಳೆ ಅಂತೆಲ್ಲ ಹೇಳಿ ಆಕೆಯನ್ನು ತಾಯಿಗೆ ಹೋಲಿಸಿ ಮಾಯಾಶಕ್ತಿಯನ್ನು ಅನೇಕ ಹೆಸರುಗಳಿಂದ ನಾವು ಆಕೆಯನ್ನು ಕೊಂಡಾಡ್ತೀವಿ. ಸಹಸ್ರ ನಾಮಗಳಿಂದ ಕೊಂಡಾಡ್ತೀವಿ. ಅನೇಕ ಭಕ್ತಿಯ ಗೀತೆಗಳು, ಶ್ಲೋಕಗಳೆಲ್ಲ ರಚನೆ ಮಾಡಿ ಜ್ಞಾನಿಗಳು ನಮಗೆ ಕೊಟ್ಟಿದ್ದಾರೆ. ಯಾಕಂದರೆ ಈ ವಿಧದಲ್ಲಾದರೂ ಭಯದಿಂದ ಭಕ್ತಿಯಿಂದ ಮನಸ್ಸು ಏಕಾಗ್ರಗೊಳ್ಳಲಿ ಅನ್ನುವ ಒಂದು ಉದ್ದೇಶದಿಂದ ಜ್ಞಾನಿಗಳು ನಮಗೆ ಈ ದಾರಿಯನ್ನು ಮಾಡಿಕೊಟ್ಟಿದ್ದಾರೆ. ಇಲ್ಲೇನು ಹೇಳ್ತಾ ಇದ್ದಾರೆ? ಮಾಯೆಯು ಚಿತ್ತದ ವ್ಯಾಪಾರದಿಂದ ಹುಟ್ಟಿದುದು. ಮನಸ್ಸಿನ ವ್ಯಾಪಾರ, ಮನಸ್ಸಿನ ಚಲನೆ ಯಾವಾಗ ಹೊರಗೆ ಬಂತೋ ಮಾಯೆ ಅಂತಕ್ಕಂಥದ್ದು ಹುಟ್ಟಿಕೊಳ್ತದೆ. ಇಲ್ಲಿ ಆ ಮನಸ್ಸಿನ ವ್ಯಾಪಾರ, ಚಿತ್ತದ ವ್ಯಾಪಾರ ಅಣಗಿ ಹೋಯಿತು ಅಂದರೆ ಅದೇನಾಗುತ್ತೆ? ಮಾಯೆಯು ಕೂಡ ಜೊತೆಯಲ್ಲೇ ನಿಂತು ಹೋಗುತ್ತೆ. ಯಾವಾಗ ನಾವು ಈ ಲಲಿತಾ ಸಹಸ್ರನಾಮವೋ ಅಥವಾ ಇನ್ನೊಂದು ನಾಮಾವಳಿಗಳನ್ನು ನಾವು ಏಕಾಗ್ರ ಚಿತ್ತದಿಂದ ಪಠಿಸ್ತಾ ಇದ್ದಾಗ ಬಾಯಿ ಬಿಟ್ಟು ಜೋರಾಗಿ ಹೇಳಿದ್ರು ಸರಿ, ಮನಸ್ಸಿನಲ್ಲಿ ಪಠನೆ ಮಾಡಿದ್ರು ಸರಿ, ಅದೇನಾಗುತ್ತೆ? ಹೊರಮುಖವಾಗಿ ಹೊರಗಿನ ವ್ಯಾಪಾರದಲ್ಲಿ ಸುತ್ತಾ ಇದ್ದಂಥ ಮನಸ್ಸು ಅಂತರ್ಮುಖಿ ಆಗ್ತಾ ಬರುತ್ತೆ. ಏನಾಗುತ್ತೆ ಆಗ? ಚಿತ್ತವು ವ್ಯಾಪಾರ ಮಾಡುವುದನ್ನು ನಿಲ್ಲಿಸಿ ಅಂತರ್ಮುಖಿ ಆಗ್ತಾ ಬಂದಾಗ ಏನಾಗುತ್ತೆ? ಈ ಮಾಯಾಶಕ್ತಿ ಅಂತಕ್ಕಂಥದ್ದು ತನ್ನ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ತದೆ. ನಾವೇನು ತಿಳ್ಕೊಳ್ತೀವಿ? ನಾನು ದೇವಿಯ ಸಹಸ್ರನಾಮ ಮಾಡಿದೆ, ದೇವಿ ನನಗೆ ದರ್ಶನ ಕೊಟ್ಟಳು, ನನ್ನ ಕಷ್ಟ ಕಾರ್ಪಣ್ಯಗಳನ್ನು ವಾಸಿ ಮಾಡಿದ್ಲು ಅಂತ. ಅದು ಜಗದ್ವ್ಯಾಪಾರ ದೃಷ್ಟಿಯಿಂದ ಸತ್ಯ, ಅದನ್ನು ಸುಳ್ಳು ಅಂತ ಅಲ್ಲಗಳೆಯೋದಕ್ಕಾಗೋದಿಲ್ಲ. ಆದರೆ ಜ್ಞಾನಿಗಳ ದೃಷ್ಟಿಯಿಂದ ಅಂದರೆ ಯಥಾರ್ಥ ಸತ್ಯ ಯಾವುದಪ್ಪ ಅಂದರೆ, ಯಾವಾಗ ಬಹಿರ್ಮುಖವಾಗಿ ದಿಕ್ಕೆಟ್ಟು ಅಲಿತಾ ಇತ್ತಲ್ಲ ನಮ್ಮ ಮನಸ್ಸು,
ಅದು ಅಂತರ್ಮುಖಿ ಆಗುತ್ತೆ. ಅಂತರ್ಮುಖಿಯಾದಾಗ ಏನಾಗುತ್ತೆ, ಉಸಿರಾಟ ಕುಂಭಕವಾಗುತ್ತೆ. ಉಸಿರಾಟ ಕುಂಭಕವಾದಾಗ ಮನಸ್ಸಿನ ಓಡಾಟ ಸ್ತಬ್ಧವಾಗುತ್ತೆ. ಮನಸ್ಸಿನ ಓಡಾಟ ಯಾವಾಗ ಸ್ತಬ್ಧವಾಗುತ್ತೆ, ನಿಂತು ಹೋಗುತ್ತೆ, ಆಗ ಮಾಯಾಶಕ್ತಿ ಅಂತಕ್ಕಂಥ ಜಗದ್ ವ್ಯಾಪಾರವನ್ನು ಮಾಡ್ತಾ ಇದ್ದಂಥ ಮಾಯಾಶಕ್ತಿ ಏನಾಗುತ್ತೆ, ಇಲ್ಲವಾಗುತ್ತೆ. ಯಾವ ಥರ ಇಲ್ಲವಾಗುತ್ತೆ ಅಂದರೆ, ನೀರಿನ ವ್ಯಾಪಾರದಿಂದ ಹುಟ್ಟಿದ ತರಂಗವು ಆ ವ್ಯಾಪಾರವಿಲ್ಲದಿದ್ದರೆ ಇಲ್ಲವಾಗುವುದು. ನೀರಿನ ವ್ಯಾಪಾರ ಅಂದ್ರೇನು? ನೀರು ಹರಿಯುವಾಗ, ಗಾಳಿ ಬೀಸಿದಾಗ, ನೀರು ದೊಡ್ಡ ಮಟ್ಟದಲ್ಲಿದ್ದಾಗ ನೀರಿನ ವ್ಯಾಪಾರ ಅದು. ಆಗ ತರಂಗಗಳು ಎದ್ದೇಳ್ತವೆ, ಅಲೆಗಳು ಎದ್ದೇಳ್ತವೆ, ಹೌದಲ್ವಾ? ಆಗ ಅದು ನೀರಿನ ವ್ಯಾಪಾರ, ಅದು ಅಲೆಗಳು. ನೀರಿನ ವ್ಯಾಪಾರ ಇಲ್ಲದಿದ್ದರೆ, ತರಂಗಗಳು ಕಾಣದೇ ಇದ್ದರೆ, ಗಾಳಿ ಬೀಸಿದಾಗ ತರಂಗಗಳು ಕಾಣದೇ ಇದ್ದರೆ ಏನಾಗುತ್ತೆ, ತರಂಗ ಇಲ್ಲವಾಗುತ್ತೆ. ಇದೆಯೂ ಕೂಡ, ಮಾಯೆಯೂ ಕೂಡ ಚಿತ್ತದ ವ್ಯಾಪಾರವೇ. ಮಾಯೆ ಅಂತಕ್ಕಂಥದ್ದು ಏನೂ ಇಲ್ಲ. ಮತ್ತು ಇಷ್ಟೊಂದು ಆರ್ಭಟತನದಿಂದ ಜಗತ್ತನ್ನು ನಡೆಸ್ತಾ ಇದೆಯಲ್ಲ ಅಂದರೆ, ಚಿತ್ತವನ್ನು ನಾವು ಸಂಯಮದಿಂದ ಕಟ್ಟಿ ಹಾಕಲಿಕ್ಕೆ, ಚಿತ್ತವನ್ನು ನಾವು ಲಯ ಮಾಡಲಿಕ್ಕೆ ವಿದ್ಯೆಯನ್ನು ಗುರುಗಳಿಂದ ತಿಳಿದು ಕಲಿಬೇಕು, ಅಭ್ಯಾಸ ಮಾಡಬೇಕು. ಸುಮ್ಮನೆ ಅವೇನೂ ಮಾಡದೆ, ಪ್ರಾಯೋಗಿಕವಾಗಿ ಯಾವ ಸಾಧನೆಯನ್ನು ಮಾಡದೆ ನಾವು ಅಲವತ್ತುಕೊಂಡ್ರೆ, ಆಲಾಪನೆ ಮಾಡ್ತಾಯಿದ್ರೆ ನಮಗದು ಯಾವ ಕೆಲಸಕ್ಕೂ ಬರೋದಿಲ್ಲ. ಸರಿಯಾದ ಜ್ಞಾನ ಗುರುವಿನಿಂದ ಸರಿಯಾದ ಮಾರ್ಗದರ್ಶನವನ್ನು ಪಡೆದು ಭಕ್ತಿ ಮಾರ್ಗದಲ್ಲಾದರೂ ನಾವು ದುಃಖದಿಂದ ಪಾರಾಗ್ಬೋದು, ಜ್ಞಾನ ಮಾರ್ಗದಿಂದಲಾದರೂ ದುಃಖದಿಂದ ಪಾರಾಗ್ಬೋದು, ಯೋಗ ಮಾರ್ಗದಿಂದಲಾದರೂ ಪಾರಾಗ್ಬೋದು. ಅಂತೂ ಸಾಧಕನ ಮೇಲೆ ಇವೆಲ್ಲವೂ ಅವಲಂಬಿತವಾಗಿರೋದ್ರಿಂದ ಸಾಧಕರು ಹೆಚ್ಚು ಹೆಚ್ಚು ಮನಸ್ಸು ಮಾಡಿದ್ದೆ ಆದರೆ ಖಂಡಿತವಾಗಿಯೂ ಫಲಪ್ರಾಪ್ತಿಯಾಗುತ್ತೆ. ಇದನ್ನು ರಾಮನಿಗೆ ಗುರುಗಳು ಇಷ್ಟೊತ್ತು ಹೇಳ್ತಾಯಿದ್ರು. ಮುಂದುವರೆದು ಏನು ಹೇಳ್ತಾರೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.